ಯಾವಾಗಲೂ ತಿನ್ನೋದೇ ಕೆಲಸ. ಧ್ರುವನ್ ಕರೆದಿಯೇನೆ? ಏನಮ್ಮ ನೀನು ಯಾವಾಗಲೂ ಬ್ರಿಡ್ಜ್ ಸರ್ವಿಸ್ ಹೇಳ್ತಾ ಇರ್ತೀಯಲ್ಲ ನಂಗೆ. ಬ್ರಿಡ್ಜ್ ಸರ್ವಿಸ್ ಹಂಗಂದ್ರೇನೆ? ಹೋಗು, ಊಟ ಆಯ್ತಲ್ಲ ಕೇಳ್ಕೊಂಡ್ ಬಾ. ಇಲ್ಲ ಕರ್ಬ ಅಂತೆಲ್ಲ, ನನಗೇನೊಂದು ಲೆವೆಲ್ ಇಲ್ವಾ? ಇದಕ್ಕೇನು ಕಮ್ಮಿ ಇಲ್ಲ. ಅಮ್ಮ ಇಷ್ಟೊತ್ತಿಗೆ ಮನೇಲಿ ಇದ್ದಿದ್ರೆ ನಾನು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ದೆ? ನಮ್ಮ ಹಣೆ ಮುಖ್ಯನು ಮನೆಗೆ ಬಂದಿಲ್ವಾ? ಚಪ್ಪೆ ಪೂಜೆಗೆ ಲೇಟ್ ಆಗ್ತಿದೆಯಲ್ಲಮ್ಮ. ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೀತಿದೆ. ಮನೆ ಮಂದಿ ಎಲ್ಲ ಬಾಗ್ಲಲ್ಲಿ ನಿಂತು ನಮ್ಮ ಸುಖಾಗಮನ ಬಯಸ್ತೀರಾ ಅಂತಂದ್ರೆ ನಾನು ಬಂದಿದ್ ನೋಡಿ ಶಾಕ್ ಆಗಿ ಕಣ್ ಬಿಡ್ತಾ ಇದ್ದೀರಲ್ಲ. ಅಯ್ಯೋ ಆ ಥರ ಏನೂ ಇಲ್ಲ, ನೀವು ಈ ಅವತಾರದಲ್ಲಿ ಬಂದ್ರಲ್ಲ ಶಾಕ್ ಆಯ್ತು ಅಷ್ಟೇ. ಈಗ ಹೇಳಪ್ಪ, ನೀನು ಏನು ತಗೋತೀಯ? ಕಾಫಿನಾ ಟೀನಾ? ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ. ಬಾಸು ಇದನ್ನೆಲ್ಲ ಇಲ್ಲಿ ಕೊಟ್ಬಿಟ್ಟು ಬೇಗ ಬಾ ಅಂತ ಹೇಳಿದ್ದಾರೆ. ಆಮೇಲೆ ಲೇಟ್ ಆದ್ರೆ ಕೆಲಸ ಕೆಟ್ಟೋಗುತ್ತೆ. ಇದನ್ನೆಲ್ಲ ಯಾಕೆ ಕೊಟ್ಟು ಕಳ್ಸಿದ್ದಾರೆ? ಅಯ್ಯೋ ಬರೀ ಇಷ್ಟೇ ಅಲ್ಲ, ಒಂದು ಕಾರ್ನು ಕಳ್ಸಿದ್ದಾರೆ. ಇಲ್ಲೇನಾದ್ರೂ ಕೆಲ್ಸಕ್ಕೆ ಬೇಕಾದ್ರೆ ಬಳಸ್ಕೋಬೇಕಂತೆ. ಆದ್ರೆ ಇಲ್ಲಿ ಯಾರಿಗೂ ಕಾರ್ ಡ್ರೈವ್ ಮಾಡಕ್ ಬರಲ್ಲ. ನಮ್ ಬಾಸ್ ನೀನು ದಡ್ಸಿಕಮಣಿ ಅನ್ಕೊಂಡಿದ್ದೀರಾ? ಕಾರ್ ಜೊತೆ ಡ್ರೈವರ್ನು ಕಳ್ಸಿದ್ದಾರೆ. ಎಮರ್ಜೆನ್ಸಿ ಅದು ಇದು ತರದಿರುತ್ತಲ್ಲ, ಬಳಸ್ಕೊಳ್ಳಿ. ಈ ಜಿಮ್ ಅಟ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೈಲಿ ಹೀಗೆ ರೆಡಿ ಆಗು. ಒಳಗೆ ಹೋಗೋ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ದೃಷ್ಟಿ ಆಗುತ್ತೆ. ಆಮೇಲೆ ಯಾರಾದ್ರೂ ಎತ್ಕೊಂಡು ಹೋದ್ರೆ ಕಷ್ಟ. ಸುಮ್ಮನೆ ಹೇಳಿದೆ, ನಿನ್ ತಲೆ ಕಳೆದು ಹೋಗ್ಬೇಡ. ನಿನಗೆ ಹೇಳಿದ್ದು ಕೇಳಿಸ್ತಾ? ಹೊರಡು. ಹುಚ್ಚುಡ್ಗಿ, ಡಬ್ಬ ಹಚ್ಚೋ ಅಲ್ಲಲ್ಲ ಡಿಜೆ. ಎಷ್ಟೇ ಕೆಟ್ಟ ಮೂಡಲ್ಲಿದ್ರು ಇವ್ರ ಮುಖ ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಒಂದು ನಗು ಮೂಡುತ್ತೆ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ವೇದಾಂತ್, ವಾಟ್ಸ್ ರಾಂಗ್ ವಿತ್ ಯು? ಮೊದಲು ಮನೆಗೆ ಹೋಗ್ಬೇಕು. ಆಲ್ರೆಡಿ ಲೇಟ್ ಆಗಿದೆ. ಆಹಾ, ಬಾಸು ಬೈತಾರೆ ಅಂತ ಏನಾದರೂ ಓಡೋಗ್ಬಿಟ್ಟಿದ್ರೆ ಇಂಥ ಅದ್ಭುತವಾದ ಕಾಫಿನ ಮಿಸ್ ಮಾಡ್ಕೊತಿದ್ದೆ. ಅಮ್ಮ, ನೀವು ಬರೀ ತಿಂಡಿ ಚೆನ್ನಾಗಿ ಮಾಡ್ತೀರಾ ಅನ್ಕೊಂಡಿದ್ದೆ, ಆದರೆ ಕಾಫಿನೂ ಸೂಪರ್ ಅಮ್ಮ. ನಮ್ಮ ಆರ್ತಿ ಅಕ್ಕನು ದಿಟ್ಟು ಇದೇ ತರ ಕಾಫಿ ಮಾಡ್ತಾಳೆ. ಓ ಸೂಪರ್. ಹಾಗಾದ್ರೆ ಕಾಫಿ ಕುಡಿಬೇಕು ಅನ್ಸ್ದಾಗೆಲ್ಲ ಬಾಸ್ ಮನೆಗೆ ಒಂದು ಎಂಟ್ರಿ ಕೊಟ್ರೆ ಆಯ್ತು. ನಾನು ಹಿಂದ್ಗಡೆ ಬಾಗ್ಲಿಂದ ಬರ್ತೀನಿ, ನಾನು ಬಟ್ಟೆ ತಗೊಂಡ್ ಬಾ. ಅಮ್ಮ ನೀವು ಮಾತಾಡ್ತಾ ಇರಿ, ನಾನು ಬಂದೆ. ಬನ್ನಿ ಕೂತ್ಕೊಳ್ಳಿ. ನೀನು ಕಾಫಿ ಕುಡಿಯೋ ಪಾರಾಗುತ್ತೆ. ಅದು
ನಿಮ್ಮ ಆಫೀಸಲ್ಲಿ ಸಾಹಿತ್ಯ ಅಂತ ಒಂದು ಹೊಸ ಹುಡುಗಿ ಬಂದಿದ್ದಾಳಲ್ಲ, ಅದೇ ನಮ್ಮ ವೇದಾಂತನ ಮದುವೆ ಆಗ್ತಿರೋ ಹುಡುಗಿ. ಅವಳು ಹೇಗೆ? ಇವ್ರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ? ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಇಲ್ಲ ಇಲ್ಲ, ಹಾಗಲ್ಲ. ನೀವು ಯಾಕೆ ಕೇಳಿದ್ರಿ ಅಂತ ಅರ್ಥ ಆಗಲಿಲ್ಲ. ಏನಿಲ್ಲ, ನಮ್ಮ ವೇದಾಂತ ತುಂಬ ಒಳ್ಳೆ ಹುಡುಗ ಅಲ್ವಾ, ಆದರೆ ಆ ಹುಡುಗಿ ಹಾಗಲ್ಲ ಅನ್ನಿಸ್ತು. ಅವರು ಕೆಟ್ಟವರು ಅಂತೀರಾ? ಅವ್ರು ನಿಮ್ಗೆ ಹೇಗೆ ಗೊತ್ತು? ಚುಚ್ಚ, ನಾನು ಹಾಗೆ ಹೇಳಲಿಲ್ಲ. ಆ ಹುಡುಗಿ ನಿನ್ನೆ ಮನೆಗೆ ಬಂದಿದ್ಲು, ಯಾರ ಹತ್ರನೂ ಸರಿಯಾಗಿ ಮಾತಾಡಲಿಲ್ಲ, ತನ್ನ ಪಾಡಕ್ಕೆ ತಾನಿದ್ಲು. ಅವ್ರು ಸ್ವಲ್ಪ ಹಾಗೆ. ಅಲ್ಲ, ವಿಷಯ ಏನಾದರೂ ಮೊದಲೇ ಗೊತ್ತಾಗಿದ್ದಿದ್ರೆ ನಮ್ಮ ವೇದಾಂತ ಇದ್ದಾನಲ್ಲ, ಚಿನ್ನದಂಥ ಹುಡುಗ, ನಮ್ಮ ಕಡೆನೇ ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ನೋಡ್ಬೋದಾಗಿತ್ತು ಅಂತ. ನಿಮ್ಮ ಕಡೆ ಅಲ್ಲ, ನಿಮ್ಮ ಹುಡುಗಿನೇ ಕಟ್ಟೋದು ಅಂತ ಅನ್ಕೊಂಡಿದ್ರು. ಇದಕ್ಕಿದ್ದಂಗೆ ಎಲ್ಲಿಂದ ಪ್ರತ್ಯಕ್ಷ ಆದ್ಯೆ? ಎಲ್ಲೋಗಿದೆ? ವೇದಾಂತ್ ಬಾಬನ್ ಜೊತೆ ಜಾಲಿ ರೈಡ್ ಹೋಗಿದ್ದೆ ಅಂತ ಹೇಳು. ಏನಾಯ್ತು ನಿನಗೆ? ಬಾತ್ರೂಮ್ ಬಾಗ್ಲು ಲಾಕ್ ಮಾಡ್ಕೊಂಡು ಬಂದಿದ್ಲಲ್ಲ, ಅದಕ್ಕೆ ಕಾಲು ತೊಳ್ದೆ ಕಿರ್ಚ್ಕೊಂಡ್ಲು. ಸಮಯ ಸಂದರ್ಭ ಒಂದೂ ಗೊತ್ತಿಲ್ಲ, ಯಾವಾಗಲೂ ಹುಡುಗಾಟ. ಸ್ವಲ್ಪ ವೇದಾಂತನ ನೋಡಿ ಕಲ್ತ್ಕೊಳ್ಳಿ. ಅವನು ನೋಡಿ ಏನು ಕಲಿಬೇಕು? ಅವನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ, ನಾವು ಹೇಳ್ದೇನೆ ನಮ್ಮ ಸಮಸ್ಯೆನೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ನೋಡು ಎಷ್ಟೆಲ್ಲ ಸಾಮಾನು ಕಳಿಸಿದ್ದಾನೆ, ಜೊತೆಗೆ ಕಾರು ಕಳಿಸಿದ್ದಾನೆ. ಎಷ್ಟೇ ಆದರೂ ನನ್ನ ಮುದ್ದು ಸುಳ್ಳೆ ಪುಳ್ಳೆ ಜೆಂಟಲ್ಮ್ಯಾನ್ ಅವನು. ಯಾವಾಗಲೂ ಹೀಗೆ ಮಾಡ್ತಾನೆ, ಬೇಡ ಅನ್ನೋಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ. ಇಕ್ಕಟ್ಟಲ್ಲಿ ಸಿಗಿಸ್ಬಿಡ್ತಾನೆ ನಿಮ್ಮ ಬಾಸು. ಹಾಗೆ ಯಾಕೆ ಅನ್ಕೊಳ್ತೀರಾ? ಅದು ಅವ್ರ ಪ್ರೀತಿನ ಬೇಡ ಅನ್ಬಾರ್ದಲ್ವಾ? ಅದು ಸರಿ ಅನ್ನು. ಆಮೇಲೆ ನೀವು ಅದೇನೋ ಹುಡುಗಿ ಹುಡುಕ್ತೀನಿ ಅಂದ್ರಲ್ಲ, ಆ ಕೆಲಸನ ಕಂಟಿನ್ಯೂ ಮಾಡಿ. ಈಗೇನಪ್ಪ ಪ್ರಯೋಜನ? ಅವನೇ ಹುಡ್ಕೊಂಡ್ಬಿಟ್ಟಿದಾನಲ್ಲ. ಅಮ್ಮ, ಇದೇನು ನಿಮ್ಮ ಕಾಲನಾ? ಆರ್ಡರ್ ಕೊಟ್ಟು ಮಾಡಿಸೋ ವಸ್ತುನೇ ಜಾಸ್ತಿ ಬಾಳಿಕೆ ಬರೋದು, ರೆಡಿಮೇಡ್ ವಸ್ತುನ ನಂಬೋಕ್ಕಾಗಲ್ಲ. ಇದು ಹಾಗೇನೆ. ಎಷ್ಟು ದಿನ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬೇಡಿ. ನಾನಿನ್ ಬರ್ತೀನಮ್ಮ. ಅವನು ಯಾಕೆ ಹಾಗೆ ನಗ್ತಾನೆ? ಅವ್ರು ಸ್ವಲ್ಪ ಹಾಗೆ ಮಾ. ಹಾಂ ಅದಿತಿ ಬಾ.